ಚಳಿಯಲ್ಲಿ ಟೊನಿಯ ಮೀನ್ಸಾರು. ಗ್ರಾಮದಲ್ಲಿ ಟೊನಿಗುಬಚ್ಚಿ ಅಂದ್ರೆ ಸಾಕು, ಎಲ್ರೂ ಕೈಯಲ್ಲೇನೋ ಮ್ಯಾಜಿಕ್ ಇದೆ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಟೊನಿ ಏನೇ ಅಡಿಗೆ ಮಾಡಿದ್ರು ತುಂಬಾ ರುಚಿಯಾಗಿರ್ತಿತ್ತು. ಟೊನಿಯ ಮನೆ ಪಕ್ಕದಲ್ಲಿ ಚಿಚುಕಾಗಿಯ ಮನೆ ಇತ್ತು. ಚಿಚುಕಾಗಿ ಊರಿನಲ್ಲಿ ಎಲ್ಲರ ಹತ್ರನೂ ನನಗೆ ನಾನ್ ವೆಜ್ ನ ಕಂಡ್ರೆ ಇಷ್ಟನೇ ಇಲ್ಲ, ನಾನು ಪ್ಯೂರ್ ವೆಜಿಟೇರಿಯನ್ ಅಂತ ಹೆಮ್ಮೆಯಿಂದ ಎಲ್ಲರ ಹತ್ರನೂ ಹೇಳ್ಕೊಳ್ತಿದ್ಲು. ಆದ್ರೆ ನಿಜ ಏನು ಅಂದ್ರೆ ಚಿಚುಕಾಗಿಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಅವಳಿಗೆ ನಾನ್ ವೆಜ್ ಮಾಡೋದು ಬರಲ್ಲ, ಆದ್ರೆ ನಾನ್ ವೆಜ್ ತಿನ್ನೋದಂದ್ರೆ ತುಂಬಾ ಇಷ್ಟ. ಟೊನಿಗುಬಚ್ಚಿಯ ಅಡುಗೆ ಚಿಚುಕಾಗಿನ ಹೇಗೆ ಟೆಂಪ್ಟ್ ಮಾಡ್ತೋ, ಚಿಚುಕಾಗಿ ಏನೆಲ್ಲ ಹೇಳಿ ಆ ನಾನ್ ವೆಜ್ ನ ಚೆನ್ನಾಗಿ ತಿಂದ್ಲೋ ಅನ್ನೋದೇ ಈ ಕತೆ. ಒಂದಿನ ಮಧ್ಯಾಹ್ನದ ಸಮಯ ಟೊನಿಗುಬಚ್ಚಿ ತನ್ನ ಮಗಳು ಬುಜ್ಜಿಗೋಸ್ಕರ ಚಿಕನ್ ಸಾರು ಮಾಡ್ತಾ ಇದ್ಲು. ಹೊರಗಡೆ ಒಲೆ ಕತ್ಸಿ ಒಂದ್ ಪಾತ್ರೆ ಇಟ್ಟು ಅದರಲ್ಲಿ ಎಣ್ಣೆ ಉಯ್ದು ಮಸಾಲೆ ಎಲ್ಲಾನು ಹಾಕುವಾಗ ಬಂದ ಪರಿಮಳ ಚಿಚುಕಾಗಿಯ ಮನೆ ತನಕ ಹೋಯ್ತು. ಟೊನಿಗುಬಚ್ಚಿ ಚಿಕನ್ ಹಾಕೊಂಡು ಮನ್ಸಲ್ಲಿ, ಇವತ್ತು ಸಂಡೇ, ಬುಜ್ಜಿ ಮನೇಲೇ ಇರ್ತಾಳೆ, ಅವಳಿಗೋಸ್ಕರ ಬಿಸಿ ಬಿಸಿ ಚಿಕನ್ ಸಾರು ಮಾಡ್ಬೇಕು, ಬಿಸಿ ಬಿಸಿ ಅನ್ನದ ಜೊತೆ ಚಿಕನ್ ಸಾರು ಹಾಕೊಂಡ್ ತಿಂದ್ರೆ ಅಬ್ಬಾ ಸ್ವರ್ಗನೇ ನೋಡ್ದ ಹಾಗೆ ಇರುತ್ತೆ, ಬುಜ್ಜಿ ತುಂಬಾ ಸಂತೋಷ ಪಡ್ತಾಳೆ ಹಾಗಂತ ಅನ್ಕೊಳ್ತಿದ್ದಾಗ ಈ ಕಡೆ ಚಿಚುಕಾಗಿ ಅವಳ ಮನೆಯಲ್ಲಿ ಭಕ್ತಿ ಹಾಡುಗಳನ್ನ ನೋಡ್ತಿದ್ಲು. ಆವಾಗ ಅವಳಿಗೆ ಚಿಕನ್ ಸಾರು ಸ್ಮೆಲ್ ಬಂತು. ಆ ಚಿಕನ್ ಸಾರು ಸ್ಮೆಲ್ ಬಂದಾಗ ಅವಳಿಗೆ ಹಸಿವು ಶುರುವಾಯ್ತು. ಅಬ್ಬಾ ಏನಪ್ಪಾ ಇದು, ಈ ವಾಸನೆ ನನ್ನ ಭಕ್ತಿನ ಡಿಸ್ಟರ್ಬ್ ಮಾಡ್ತಾ ಇದೆ, ಇದು ನಾನ್ ವೆಜ್ ತರ ಇದೆ, ಖಂಡಿತ ಟೊನಿ ಏನಾದ್ರೂ ನಾನ್ ವೆಜ್ ಮಾಡ್ತಾ ಇರ್ಬೋದು, ಇವತ್ ಭಾನುವಾರ ಅಲ್ವಾ, ಹೋಗಿ ಏನು ಅಂತ ನೋಡ್ತೀನಿ ಹಾಗಂತ ಹೇಳಿ ಚಿಚುಕಾಗೆ ಮನೆ ಕಾಂಪೌಂಡ್ ಹತ್ರ ಬಂದು ಟುನಿನ ನೋಡಿ, ಏನ್ ಟುನಿ, ಏನ್ ಮಾಡ್ತಾ ಇದೀಯಾ, ಹೋಗೆ ಹೋಗೆ ನನ್ ಮನೆಯೊಳಗಡೆ ಬರ್ತಾ ಇದೆ. ಟುನಿ ನಗುತ್ತಾ, ಏನಿಲ್ಲ ಚಿಚು, ಇವತ್ ಭಾನುವಾರ ಅಲ್ವಾ, ಬುಜ್ಜಿಗೆ ಇಷ್ಟ ಅಂತ ಸ್ವಲ್ಪ ಚಿಕನ್ ಸಾರು ಮಾಡ್ತಾ ಇದ್ದೀನಿ. ಅದನ್ನ ಕೇಳಿ ಚಿಚುಕಾಗಿಗೆ ತುಂಬಾ ಆಸೆ ಆಯ್ತು. ಆದ್ರೆ ಹೊರಗಡೆ ತೋರಿಸ್ಕೊಳ್ದೆ, ಓ ಚಿಕನಾ, ಕೋಳಿನ ಸಾಯಿಸ್ಬಿಟ್ರಾ, ಅದ್ ಹೇಗ್ ಮನಸ್ ಬರುತ್ತಾ ನಿಮ್ಗೆ ಕೋಳಿನ ಸಾಯಿಸಕ್ಕೆ, ನನಗೆ ಈ ನಾನ್ ವೆಜ್ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ಈ ವಾಸನೆ ಬರುವಾಗ ನನಗೆ ವಾಂತಿ ಬರೋ ತರನೇ ಇದೆ. ಹೌದಲ್ವಾ, ನಿನಗೆ ನಾನ್ ವೆಜ್ ಇಷ್ಟ ಇಲ್ಲ ಅಲ್ಲ, ಸಾರಿ ಚಿಚು, ವಾಸನೆ ಆ ಕಡೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ, ನೀನ್ ಇಲ್ಲಿ ಇರ್ಬೇಡ, ವಾಸನೆ ಜಾಸ್ತಿ ಬರುತ್ತೆ. ಅದನ್ನ ಕೇಳಿ ಚಿಚುಕಾಗೆ, ಇಲ್ಲ ಪರವಾಗಿಲ್ಲ, ಆ ಚಿಕನ್ ಸಾರು ವಾಸನೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನಮ್ಮ ಅಜ್ಜ ಒಂದ್ಸಲ ಹೇಳಿದ್ರು, ನನ್ನ ದೇಹಕ್ಕೆ ಪ್ರೋಟೀನ್ ತುಂಬಾ ಮುಖ್ಯ, ಚಿಕನ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತೆ ನಮ್ಮ ಅಜ್ಜ ಆ ಕಾಲದಲ್ಲಿ ಎಲ್ಲ ಹೇಳಿದ್ರು. ಓ ಹೌದಾ, ಸರಿ ಸರಿ. ಟುನಿ ಎಲ್ಲ ಮಸಾಲೆನೂ ಹಾಕಿ ಖಾರ ಎಲ್ಲಾನು ಹಾಕಿ ಚಿಕನ್ನ ಕುದಿಸ್ತಾ ಇದ್ದಾಗ ಅದರ ವಾಸನೆಗೆ ಚಿಚ್ಚು ಕಂಟ್ರೋಲ್ ಮಿಸ್ ಆದ್ಲು. ಚಿಕನ್ ಬೆಂದಿದ್ಯಾ, ಅಂದ್ರೆ ಬೇಯಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ನಾನ್ ಕೇಳ್ದೆ. ಬೆಂದಿದೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗುತ್ತೆ. ಟುನಿ ಏನ್ ಅಂದ್ಕೊಳ್ಳಿಲ್ಲ ಅಂದ್ರೆ ನಾನು ಅದ್ರಲ್ಲಿ ಉಪ್ಪು ಖಾರ ಚೆನ್ನಾಗಿದ್ಯಾ ಅಂತ ನೋಡ್ಲಾ, ಯಾಕಂದ್ರೆ ನಮ್ಮ ಡಾಕ್ಟರ್ ಹೇಳಿದ್ರು ನನಗೆ ಪ್ರೋಟೀನ್ ತುಂಬಾ ಮುಖ್ಯ ಅಂತೆ, ನಾನು ನಾನ್ ವೆಜ್ ತಿನ್ನಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಅಂತ ಸುಮ್ನೆ ಟೇಸ್ಟ್ ಮಾಡಕ್ಕೆ ಅಷ್ಟೇ ಹಾಗಂತ ಹೇಳಿದಾಗ ಟುನಿ ನಗುನ ಕಂಟ್ರೋಲ್ ಮಾಡ್ಕೊಂಡು, ಪರವಾಗಿಲ್ಲ ಚಿಚು, ಬಾ ಬಂದು ಪೀಸ್ ಬೆಂದಿದ್ಯಾ ಅಂತ ಸ್ವಲ್ಪ ನೋಡು. ಚಿಚು ತಕ್ಷಣ ಹತ್ರ ಬಂದ್ಲು. ಟುನಿ 8 ಪೀಸ್ ಚಿಕನ್ ಹಾಕಿ ಚಿಕನ್ ಸಾರನ ಚಿಚಿಗೆ ಕೊಟ್ಲು. ಆವಾಗ ಚಿಚು ಆ ಸಾರನ್ನು ನೋಡಿದ ತಕ್ಷಣ ಒಂದು ಚಿಕನ್ ಪೀಸ್ನ ತೆಗೆದು ಬಾಯಲ್ಲಿ ತಿಂದು ಕಣ್ ಮುಚ್ಕೊಂಡು ಅವಳು ಸ್ವರ್ಗದಲ್ಲಿ ಇರೋ ತರ ಅಂದ್ಕೊಂಡು, ಹಬ್ಬ ಟುನಿ, ಸುಮ್ನೆ ಅಲ್ಲ, ನಿನ್ನ ಎಲ್ರು ಏನೋ ನಿನ್ ಕೈಯಲ್ಲಿ ಮ್ಯಾಜಿಕ್ ಶಕ್ತಿ ಇದೆ ಅಂತ ಹೇಳೋದು, ಈ ಚಿಕನ್ ಪೀಸ್ ಅಂತೂ ತುಂಬಾನೇ ಬೆಂದಿದೆ, ಚೆನ್ನಾಗಿದೆ ಹಾಗಂತ ಹೇಳಿ ಚಿಚುಕಾಗೆ ಎಲ್ಲ ಸಾರು ಎಲ್ಲ ಚಿಕನ್ನ ತಿಂದ್ಲು. ಅವಳಿಗೆ ಇನ್ನೂ ತಿನ್ಬೇಕು ಅಂತ ಅನಿಸ್ತು. ಪರವಾಗಿಲ್ಲ ಚಿಚ್ಚು, ತಗೋ, ಬುಜ್ಜಿಗೆ ತಾನೆ, ನಾನು ಸ್ವಲ್ಪ ಇಟ್ಕೊಳ್ತೀನಿ. ಸರಿ ಸರಿ, ಏನಿಲ್ಲ, ಟೇಸ್ಟ್ಗೋಸ್ಕರನೇ, ಉಪ್ಪು ಸರಿಯಾಗಿ ಗೊತ್ತಾಗ್ಲಿಲ್ಲ ಅದಕ್ಕೆ. ಹಾಗೆ ಆ ದಿನ ಆ ಚಿಕನ್ ಸಾರು ಎಲ್ಲಾನು ಚಿಚುಕಾಗೇನೆ ತಿನ್ಲು. ಆಮೇಲೆ ಕೆಲವು ದಿನಗಳ ನಂತರ ಒಂದಿನ ಮಧ್ಯಾಹ್ನದ ಸಮಯ ಟೊನಿಗುಬಚ್ಚಿ ಮಾರ್ಕೆಟ್ ಇಂದ ಮಟನ್ ತಗೊಂಡ್ ಬಂದ್ಲು. ಮನೆ ಹೊರಗಡೆ ಆ ಮಟನ್ನ ಅವಳು ತೊಳಿತಾ ಇದ್ಲು. ಆವಾಗ ಚಿಚುಕಾಗೆ ಕಿಟಕಿಯಿಂದ ನೋಡಿ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ಓ ಏನದೋ, ಇವತ್ತು ಟೊನಿ ಮಾರ್ಕೆಟ್ ಇಂದ ಮಟನ್ ತಗೊಂಡ್ ಬಂದಿದ್ದಾಳ, ಮಟನ್ ಅಂತೂ ತಿನ್ನಕ್ಕೆ ತುಂಬಾ ಸೂಪರ್ ಆಗಿರುತ್ತೆ. ಆದ್ರೆ ಟೊನಿ ಹತ್ರ ಈ ಸಲ ಏನ್ ಹೇಳೋದು, ಮೊನ್ನೆ ಚಿಕನ್ ಬೇರೆ ತಿಂದೆ, ಪ್ರೋಟೀನ್ ಬೇಕು ಅಂತ ಹೇಳ್ದೆ, ಈ ಸಲ ಮಟನ್ಗೆ ಅದೇ ರೀತಿ ಹೇಳಿದ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ನೋಡ್ತೀನಿ ಅಂದ್ರೂ ಕೂಡ ಅವಳು ನಗಾಡ್ತಾಳೆ, ಅದಕ್ಕೋಸ್ಕರ ಬಿಟ್ಬಿಡ್ತೀನಾ ಹಾಗಂತ ಅನ್ಕೊಂಡು ಚಿಚುಕಾಗೆ ಒಂದು ಐಡಿಯಾ ಮಾಡಿದ್ಲು. ಅವಳು ಸೊಂಟ ಹಿಡ್ಕೊಂಡು ತುಂಬಾ ಸುಸ್ತಾಗಿರೋ ತರ ನಡಿಯಕ್ಕಾಗದೆ ನಡೀತಾ ಟೊನಿಗುಬಚ್ಚಿಯ ಮನೆ ಹತ್ತಿರ ಹೋಗಿ ನಿಂತ್ಕೊಂಡಿದ್ಲು. ಆವಾಗ ಟೊನಿ ಹತ್ರ ಚಿಚುಕಾಗೆ, ಟೊನಿ ಕುಡಿಯಕ್ಕೆ ಸ್ವಲ್ಪ ನೀರ್ ಕೊಡ್ತೀಯಾ, ನನಗೆ ತಲೆಲ್ಲ ತಿರುಗಾಡ್ತಾ ಇದೆ, ಇಲ್ಲೇ ಬಿದ್ಬಿಡ್ತೀನೋ ಏನೋ ಗೊತ್ತಿಲ್ಲ. ಆವಾಗ ಟೊನಿ ಸ್ವಲ್ಪ ಹೆದರ್ಕೊಂಡು, ಯಾಕೆ ಚಿಚು,
ಏನಾಯ್ತು? ಸರಿ ಬಾ ಕೂತ್ಕೋ, ತಗೋ ಈ ನೀರ್ ಕೊಡಿ. ಚಿಚುಕಾಗೆ ನೀರ್ ಕುಡಿದು ಅಲ್ಲೇ ಪಕ್ಕದಲ್ಲಿದ್ದ ಮಂಚದಲ್ಲಿ ಕೂತ್ಕೊಂಡ್ಲು. ಏನಂತ ಹೇಳೋದು ಟೋನಿ, ಮೊನ್ನೆ ಡಾಕ್ಟರ್ ಹತ್ರ ಹೋಗಿದ್ನಾ, ಪ್ರೋಟೀನ್ ಕಮ್ಮಿ ಅಂತ ಹೇಳಿದ್ರು. ನಾನು ನಿನ್ನತ್ರ ಹೇಳಿದೆ ಅಲ್ವಾ, ಇವಾಗ ನನಗೆ ಕ್ಯಾಲ್ಸಿಯಂ ಕೂಡ ಕಡಿಮೆ ಆಗಿದೆ ಅಂತೆ. ಕ್ಯಾಲ್ಸಿಯಂಗೆ ಏನ್ ತಿನ್ನೋದು ಅಂತ ಅರ್ಥ ಆಗ್ತಾ ಇಲ್ಲ. ಕ್ಯಾಲ್ಸಿಯಂ ತಿಂದಿಲ್ಲ ಅಂದ್ರೆ ಬೇಗ ಸತ್ತೋಗ್ತೀನಿ ಅಂದ್ರು ಡಾಕ್ಟರ್. ಹೌದಾ, ಇವಾಗ ಏನ್ ತಿನ್ಬೇಕು? ನಿನಗೆ ಗೊತ್ತಲ್ವಾ, ನಾನು ಪ್ಯೂರ್ ವೆಜಿಟೇರಿಯನ್, ನಾನ್ ವೆಜ್ ತಗೊಳ್ಳಲ್ಲ. ರೆಡ್ ಮೀಟು ಅದರಲ್ಲಿ ಮೂಳೆ ಜಾಸ್ತಿ ಇರ್ಬೇಕಂತೆ. ಅದನ್ನ ತಿಂದ್ರೆ ಕ್ಯಾಲ್ಸಿಯಂ ತುಂಬಾ ಸಿಗುತ್ತೆ ಅಂತೆ. ಅಂದ್ರೆ ಅದೇ ಈ ಮಟನಲ್ಲೆಲ್ಲ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅಂತೆ. ಆವಾಗ ಟುನಿ ನಗುತ್ತಾ, ಓ ಹೌದಾ, ಸರಿ ಸರಿ, ಏನ್ ಬೇಜಾರ್ ಮಾಡ್ಕೊಳ್ಬೇಡ. ಇವತ್ತು ನಾನು ಮಾರ್ಕೆಟಿಂದ ಮಟನ್ ತಗೊಂಡ್ ಬಂದಿದ್ದೀನಿ. ನಿನಗೆ ಬೇಗ ಮಟನ್ ಬೇಯಿಸಿ ಸಾರು ಮಾಡಿ ಕೊಡ್ತೀನಿ. ನೀನ್ ಇಲ್ಲೇ ಕೂತ್ಕೊಂಡಿರೋ, ಊಟ ಮಾಡು. ಆವಾಗ ನಿನ್ನ ಕ್ಯಾಲ್ಸಿಯಂ ಎಲ್ಲ ನಿನಗೆ ಸಿಗುತ್ತೆ, ನಿನ್ನ ಆರೋಗ್ಯನೂ ಬೇಗ ಗುಣ ಆಗುತ್ತೆ. ಆವಾಗ ಚಿಚುಕಾಗಿ ಸ್ವಲ್ಪ ಸಂಕೋಚದಿಂದ, ಅಯ್ಯೋ ಮಟನ ಯಾಕೆ ಟುನಿ, ಪಾಪ ನಿನಗೆ ಬೇರೆ ಕಷ್ಟ. ನನಗಂತೂ ನಾನ್ ವೆಜ್ ತಿನ್ನೋದ್ರಲ್ಲಿ ಇಷ್ಟನೇ ಇಲ್ಲ. ಆದರೆ ಕ್ಯಾಲ್ಸಿಯಂ ಬೇಕಲ್ವಾ, ಇಲ್ಲಾಂದ್ರೆ ಒಂದು ವೇಳೆ ಸತ್ತೋದ್ರೆ ಅದಕ್ಕೋಸ್ಕರ ಬೇಕಾದರೆ ತಿಂತೀನಿ. ಸರಿ ಸರಿ, ಇಲ್ಲೇ ಕೂತ್ಕೊಂಡಿರೋ, ನಾನು ಬೇಗ ಮಾಡಿಕೊಡ್ತೀನಿ. ಹಾಗಂತ ಹೇಳಿ ಟುನಿ ಮಟನ್ ಸಾರು ಮಾಡ್ತಾ ಇದ್ಲು. ಚಿಚ್ಚು ಪಕ್ಕದಲ್ಲೇ ಕೂತ್ಕೊಂಡಿದ್ಲು. ಸುಮ್ಮನೆ ಕೂರೋದನ್ನ ಬಿಟ್ಬಿಟ್ಟು ಸುಮಾರು ಸಲಹೆಗಳನ್ನ ಕೊಡ್ತಿದ್ಲು. ಟುನಿ, ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಜಜ್ಜಿ ಹಾಕಿದ್ಯಾ? ಹಾಕು, ಅದು ಹಾಕಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಕ್ತಾ ಇದ್ದೀನಿ. ಖಾರ ಎಷ್ಟು ಹಾಕ್ಬೇಕು? ಈ ಚಳಿಗೆ ಖಾರ ಜಾಸ್ತಿ ಇದ್ರೆ ಒಳ್ಳೇದೆ, ಸ್ವಲ್ಪ ಜಾಸ್ತಿನೇ ಹಾಕು. ಮಟನಲ್ಲಿ ಖಾರ ಉಪ್ಪೆಲ್ಲ ಜಾಸ್ತಿ ಇದ್ರೇನೆ ಸ್ವಲ್ಪ ಮುದ್ದೆಗೆ ಹಾಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಆವಾಗ ಟುನಿ ನಗುತ್ತಾ, ಸರಿ ಸರಿ ಚಿಚ್ಚು, ನಿನ್ಗೋಸ್ಕರ ಎಲ್ಲಾನು ಹಾಕ್ತೀನಿ. ಈ ಮಟನ್ ತಿಂದ ತಕ್ಷಣ ನನಗೆ ಇರುವ ಈ ರೋಗ ಎಲ್ಲಾನು ಹೋಗ್ಬಿಡ್ಬೇಕು. ನನಗೆ ಕ್ಯಾಲ್ಸಿಯಂ ಜಾಸ್ತಿನೇ ಬೇಕು ಅಲ್ವಾ, ಬೇಗ ತಿಂದು ಬೇಗ ಹುಷಾರಾಗಬೇಕು. ಆವಾಗಲೇ ಮನೆಗೋಗಿ ಏನಾದರೂ ವೆಜಿಟೇರಿಯನ್ ಮಾಡ್ಕೊಂಡು ತಿನ್ನಕ್ಕಾಗೋದು. ಸಾರು ಒಲೆಯಲ್ಲಿ ಕುದಿತಾ ಇತ್ತು. ಅದರ ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಚಿಚಿಗೆ ಹಸುವು ತುಂಬಾ ಜಾಸ್ತಿ ಆಯಿತು. ಸಾರು ಕುದಿಯುವ ಶಬ್ದಕ್ಕೇನೆ ಗೊತ್ತಾಗ್ತಾ ಇದೆ, ಖಂಡಿತ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿರ್ಬೇಕು. ಖಾರನೂ ಚೆನ್ನಾಗಿ ಹಿಡ್ದಿರುತ್ತೆ ಅಲ್ವಾ. ಅಮ್ಮಯ್ಯ, ಈ ಮಟನ್ ತಿಂದು ನನ್ನ ಕ್ಯಾಲ್ಸಿಯಂ ಪ್ರಾಬ್ಲಮ್ ಸರಿಯಾದ್ರೆ ಅದೇ ಸಾಕು. ಅಡಿಗೆನೂ ಮುಗೀತು. ಟುನಿ ಬಿಸಿ ಬಿಸಿಯಾದ ಅನ್ನದ ಜೊತೆ ಬಿಸಿ ಬಿಸಿ ಮಟನ್ ಸಾರು ಹಾಕಿ ಚಿಚುಕಾಗಿಗೆ ತಿನ್ನಕ್ಕೆ ಕೊಟ್ಲು. ಅದರಲ್ಲೂ ಚಿಚುಕಾಗಿಗೆ ತುಂಬಾನೇ ಮೂಳೆಗಳು ಇರುವ ಪೀಸ್ನ ಹಾಕಿದ್ಲು. ದೇವ್ರೇ, ಟುನಿ ನೀ ನನ್ನ ಪಾಲಿಗೆ ದೇವತೆ. ನಿನ್ನಿಂದಾನೆ ಇವಾಗ ನನ್ನ ಕ್ಯಾಲ್ಸಿಯಂ ಪ್ರಾಬ್ಲಮ್ ಎಲ್ಲಾನು ಸರಿಯೋಗೋದು. ಹಾಗಂತ ಹೇಳಿ ಚಿಚುಕಾಗಿ ಇಟ್ಟಿರುವ ಎಲ್ಲ ಮಟನ್ ಪೀಸಸ್ಗಳನ್ನ ಚೆನ್ನಾಗಿ ತಿಂದ್ಲು. ಮಧ್ಯ ಮಧ್ಯದಲ್ಲಿ ಸೂಪರ್ ಅಂತ ಹೇಳ್ಕೊಂಡ್ ಬೇರೆ ತಿಂತಾ ಇದ್ಲು. ಹಾಗೆ ಊಟ ಎಲ್ಲ ಮಾಡಿದ್ಮೇಲೆ ಚಿಚುಕಾಗಿ ಸಂತೋಷದಿಂದ, ಟುನಿ ಇವಾಗ ನನ್ನ ಕ್ಯಾಲ್ಸಿಯಂ ಪ್ರಾಬ್ಲಮ್ ಎಲ್ಲ ಸರಿಯಾಗಿತ್ತೆ ಅಲ್ವಾ. ನಾನು ಇಲ್ಲಿವರೆಗೂ ತುಂಬಾ ಸುಸ್ತಾಗಿದೆ, ಇವಾಗ ನೋಡು ತುಂಬಾ ಚುರುಕಾಗಿದ್ದೀನಿ. ಇನ್ನೊಂದು ವಾರಕ್ಕೊಂದ್ಸಲ ಈ ಮಟನ್ ತಿನ್ಲೇಬೇಕು ಅಷ್ಟೇ. ಅದಕ್ಕೇನಂತೆ ಚಿಚ್ಚು, ಮಟನ್ ತಗೊಂಡ್ ಬರುವಾಗ ಎಲ್ಲ ನಾನು ಕರಿತೀನಿ. ಹಾಗೆ ಇನ್ನು ಕೆಲವು ದಿನಗಳು ಹೋಯ್ತು. ಡಿಸೆಂಬರ್ ತಿಂಗಳು ಚಳಿ ತುಂಬಾನೇ ಜಾಸ್ತಿ ಇತ್ತು. ಒಂದಿನ ಟುನಿಗುಬ್ಬಚ್ಚಿ ಮಾರ್ಕೆಟ್ಗೆ ಹೋಗಿದ್ಲು. ಅಲ್ಲಿ ಅವಳಿಗೆ ದೊಡ್ಡ ಮೀನ್ ಸಿಕ್ತು ಅಂತ ಅದನ್ನ ತಗೊಂಡ್ ಬಂದ್ಲು. ಮನೆ ಹೊರಗಡೆ ಮೀನನ್ನ ತೊಳಿಯಕ್ಕೆ ಇಟ್ಟು ಅಡಿಗೆಗೆ ರೆಡಿ ಮಾಡ್ತಾ ಇದ್ಲು. ಆವಾಗ ಟುನಿಗುಬ್ಬಚ್ಚಿಯ ಮಗಳು ಬುಜ್ಜಿಗುಬ್ಬಚ್ಚಿ ಕೂಡ ಅಲ್ಲೇ ಕೂತ್ಕೊಂಡು ಓದ್ತಾ ಇದ್ಲು. ಆವಾಗ ಚಿಚು ಕಿಟಕಿಯಿಂದ ನೋಡಿ, ಇವತ್ತು ಟುನಿ ಮೀನ್ ತಗೊಂಡ್ ಬಂದಿದ್ದಾಳ. ಮೀನ್ ಸಾರು ಈ ಚಳಿಗೆ ಬಿಸಿ ಬಿಸಿಯಾಗಿ ತಿಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ, ಸ್ವರ್ಗದಲ್ಲಿ ಇರೋ ತರಾನೇ ಇರುತ್ತೆ. ಆದ್ರೆ ಮೀನನ್ನ ಏನಂತ ಕೇಳಿ ತಗೊಳ್ಳೋದು? ಮಟನ್ ಆಯ್ತು, ಚಿಕನ್ ಆಯ್ತು, ಮೀನನ್ನ ಬಾ ನನ್ನ ತಿನ್ನು ಅಂತ ಕರಿತಾ ಇದೆ. ಏನಾದ್ರೂ ಒಂದು ಮಾಡೋಣ ಹಾಗಂತ ಅನ್ಕೊಂಡು ಚಿಚುಕಾಗಿ ಅವಳ ಹಳೆಯ ಶಾಲ್ನ ತಗೊಂಡು ತಲೆ ಮೇಲೆ ಹಾಕೊಂಡು ಹೋದ್ಲು. ಟುನಿ ಟುನಿ ಸ್ವಲ್ಪ ಬೆಂಕಿ ಕೊಡ್ತೀಯಾ? ನನ್ನ ಮನೇಲಿ ಬೆಂಕಿ ಪಟ್ನ ಇಲ್ಲ, ನೀರಲ್ಲಿ ಒದ್ದೆ ಆಗ್ಬಿಟ್ಟಿದೆ. ಯಾಕೆ ಚಿಚು, ಇಲ್ಲೇ ಬೆಂಕಿ ಇದೆ ಅಲ್ವಾ, ಬಾ ಇಲ್ಲೇ ಬಂದು ಕೂತ್ಕೋ. ಚಿಚು ಬಂದು ಬೆಂಕಿ ಹತ್ರ ಕೂತ್ಕೊಂಡ್ಲು. ಆದ್ರೆ ಅವಳ ದೃಷ್ಟಿ ಎಲ್ಲ ಮೀನ್ ಮೇಲೇನೇ ಇತ್ತು. ಅಮ್ಮ, ನಮ್ ಸ್ಕೂಲಲ್ಲಿ ಇವತ್ತೇನ್ ಕಾಮಿಡಿ ನಡೀತು ಗೊತ್ತಾ? ಇವತ್ತು ಬನ್ನು ಕ್ಲಾಸಲ್ಲಿ ಪಾಠ ತೆಗಿತಾ ಇರುವಾಗ್ಲೇ ನಿದ್ರೆ ಮಾಡ್ತಿದ್ದ. ನಿದ್ರೆಯಲ್ಲೇ ಮೀನ್ ಸಾರು ಅಂತ ಹೇಳ್ತಾ ಇದ್ನ. ಟೀಚರ್ ಬಂದು ಅವನು ನೆಪ್ಸಿ, ಏನೋ ಇಲ್ಲಿ ಮೀನ್ ಮಾರ್ತಾ ಇದೀಯಾ ಅಂತ ಕೇಳಿದ್ರು. ಆವಾಗ ಚಿಚುಕಾಗೆ, ಓ ಹೌದಾ, ಬನ್ನಿಗೆ ಮೀನ್ ಸಾರಂದ್ರೆ ಇಷ್ಟನಾ? ಅಷ್ಟ್ ಚೆನ್ನಾಗಿರುತ್ತಾ ಏನು ಈ ಮೀನು? ನಾನು ಇಲ್ಲಿವರೆಗೂ ಸ್ವಲ್ಪನೂ ತಿಂದಿದ್ದೇ ಇಲ್ಲ. ಅಯ್ಯೋ ಗೊತ್ತಿಲ್ವಾ ಚಿಚು, ಈ ಮೀನ್ ತಿಂದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಇವಾಗ್ಲೇ
ಹುಳಿ ನೀರೆಲ್ಲಾನು ಹಾಕಿ ಅದರಲ್ಲಿ ಮಸಾಲೆ ಹಾಕಿ ಕುದೀತಾ ಇದೆ ನೋಡು ಸಾರು. ಇದನ್ನ ಬಿಸಿ ಬಿಸಿಯಾಗಿ ಅನ್ನದ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಗೊತ್ತಿಲ್ವಾ? ಆವಾಗ ಚಿಚು ತುಂಬಾ ಆಸೆಯಿಂದ, ಓ ಹೌದಾ, ನಮ್ಮ ಅಜ್ಜಿ ಹೇಳೋರು ಮೀನ್ ತಿಂದ್ರೆ ಕಣ್ಣಿಗೆ ಒಳ್ಳೇದಂತೆ. ಬರ್ತಾ ಬರ್ತಾ ನನಗೂ ಕೂಡ ಕಣ್ಣು ಸರಿಯಾಗಿ ಕಾಣಿಸ್ತಾನೇ ಇಲ್ಲ. ಆ ಬುಜ್ಜಿ, ಆ ಪುಸ್ತಕನ ಕೊಡು, ಅದರಲ್ಲಿರುವ ಅಕ್ಷರಗಳು ನನ್ನ ಕಣ್ಣಿಗೆ ಕಾಣಿಸುತ್ತಾ ಅಂತ ನೋಡ್ತೀನಿ. ಹಾಗಂತ ಹೇಳಿ ಪುಸ್ತಕ ತಗೊಂಡು ತಲೆ ಕೆಳಗಾಗಿ ಹಿಡ್ಕೊಂಡಿದ್ಲು. ಅದನ್ನ ನೋಡಿದ ಬುಜ್ಜಿ, ಅತ್ತೆ ತಲೆ ಕೆಳಗಾಗಿ ಇಟ್ಕೊಂಡಿದ್ದೀರಾ ಪುಸ್ತಕನ? ನೋಡಿದ್ಯಾ ಟೋನಿ, ನನಗೆ ಪುಸ್ತಕ ಹೇಗೆ ಇಟ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ನನಗೆ ವಿಟಮಿನ್ ಎ ಬೇಕು, ಕಣ್ಣಿಗೆ ಬೇಕಾಗಿತ್ತಲ್ವಾ, ಅದಕ್ಕೆ ಏನ್ ಮಾಡೋದಂತ ಗೊತ್ತಿಲ್ಲ. ಆವಾಗ ಟೋನಿ ಒಂದ್ಸಲಿನ ಗೊತ್ತಾ, ಅದಕ್ಕೇನಂತೆ ಚಿಚ್ಚು, ನಾನು ಮೀನ್ ಮಾಡ್ತಾ ಇದ್ದೀನಿ ಅಲ್ವಾ, ಇದ್ರಲ್ಲಿ ವಿಟಮಿನ್ ಎ ತುಂಬಾ ಜಾಸ್ತಿ ಇದೆ. ನೀನ್ ಇಲ್ಲೇ ಇರೋ, ನಾನು ಬೇಗ ಅಡಿಗೆ ಮಾಡಿ ಕೊಡ್ತೀನಿ, ತಿಂದ್ಬಿಟ್ಟು ಹೋಗು. ಅಯ್ಯೋ ನಿನಗೆ ಯಾಕೆ ಕಷ್ಟ, ಸರಿ ಬಲವಂತ ಮಾಡ್ತಾ ಇದೀಯಾ, ವಿಟಮಿನ್ ಎಗೋಸ್ಕರ ತಿಂತೀನಿ, ಇಲ್ಲಾಂದ್ರೆ ಈ ಮೀನಂದ್ರೆ ನಂಗೆ ಸ್ವಲ್ಪನೇ ಇಷ್ಟನೇ ಇಲ್ಲ. ಆಂಟಿ, ಆದ್ರೆ ನೀವು ವೆಜಿಟೇರಿಯನ್ ಅಲ್ವಾ, ನಾನ್ ವೆಜ್ ತಿಂದ್ರೆ ನಿಮಗೆ ಪಾಪ ಬರಲ್ವಾ? ಅದೆಲ್ಲ ಏನೂ ಇಲ್ಲ, ನೀರಲ್ಲಿ ತಾನೇ ಮೀನುಗಳು ಬೆಳೆಯೋದು, ಅಂದ್ರೆ ಮೀನುಗಳು ಕೂಡ ವೆಜಿಟೇರಿಯನ್ನೇ, ಅದಕ್ಕೆ ನಾನು ತಿನ್ಬೋದು. ಹಾಗೆ ಸ್ವಲ್ಪ ಸಮಯದಲ್ಲಿ ಮೀನ್ ಸಾರು ರೆಡಿ ಆಯ್ತು. ಬಿಸಿ ಬಿಸಿ ಅನ್ನದ ಜೊತೆ ಮೀನ್ ಸಾರು ಇದು ಚಿಚುಕಾಗಿಗೂ ಹಾಗೂ ಬುಜ್ಜಿಗೂ ಕೊಟ್ಲು ಟೋನಿ. ಅವಳು ಕೂಡ ತಿನ್ನಕ್ಕೆ ಶುರು ಮಾಡಿದ್ಲು. ಚಿಚುಕಾಗೆ ಆ ಮೀನನ್ನ ಒಂದ್ ಪೀಸ್ ತಗೊಂಡು ತಿಂದು, ಆಹಾ ಎಷ್ಟು ಸಾಫ್ಟ್ ಆಗಿದೆ, ಉಪ್ಪು ಹುಳಿ ಖಾರ ಎಲ್ಲಾನು ಮೀನೊಳಗಡೆ ಹೋಗಿ ತುಂಬಾ ಚೆನ್ನಾಗಿದೆ. ಟೋನಿ, ನಿಜವಾಗ್ಲೂ ನೀನ್ ನನ್ನ ಪಾಲಿಗೆ ದೇವತೆನೆ, ನನಗೆ ಏನೇನ್ ಬೇಕೋ ಎಲ್ಲಾನು ನೀನೇ ಮಾಡಿ ಕೊಡ್ತಾ ಇದೀಯ. ನನಗಂತೂ ಇದೆಲ್ಲ ಏನೂ ಮಾಡಕ್ಕೆ ಬರೋದೇ ಇಲ್ಲ. ಅಯ್ಯೋ ಆಂಟಿ, ಮೊದ್ಲು ನೀವು ತಿನ್ನಿ. ಹೌದೌದು, ತಿನ್ನುವಾಗ ಫೀಲಿಂಗ್ಸ್ ಬೇಡ. ನನಗೆ ಮೀನ್ ಸಾರಂದ್ರೆ ಇವಾಗ ತುಂಬಾ ಇಷ್ಟ. ಇದನ್ನ ತಿಂದು ನನ್ನ ಕಣ್ಣುದು ಪ್ರಾಬ್ಲಮ್ ಎಲ್ಲ ಸರಿಯಾದ್ರೆ ಸಾಕು, ನಾನು ಬೇಗ ಇದನ್ನ ತಿಂತೀನಿ. ಹಾಗಂತ ಹೇಳಿ ಬಿಸಿ ಬಿಸಿಯಾಗಿರುವ ಮೀನ್ ಸಾರು ಹಾಕೊಂಡು ಚಿಚುಕಾಗೆ ತುಂಬಾನೇ ಚೆನ್ನಾಗಿ ಅನ್ನನ ತಿಂದ್ಲು. ಅವಳಿಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಒಂದೊಂದು ದಿನ ಒಂದೊಂದು ಕಾರಣ ಹೇಳಿ ಟುನಿ ಮನೆಗೆ ಬಂದು ನಾನ್ ವೆಜ್ ತಿಂತಾ ಇದ್ಲು ಚಿಚುಕಾಗೆ. ಅವಳಿಗೆ ಅಡಿಗೆ ಮಾಡಕ್ ಬರಲ್ಲ, ಆದ್ರೆ ಟುನಿ ತರ ಒಬ್ಳು ಒಳ್ಳೆ ಗೆಳತಿ ಇದ್ರೆ ಸಾಕಲ್ವಾ, ಬೇಕಾಗಿದೆ ಎಲ್ಲಾನು ಚೆನ್ನಾಗಿ ತಿನ್ಬೋದು. ಚಳಿಯಲ್ಲಿ ಟುನಿ ಚಿಚುವಿನ ಪಾನಿಪುರಿ ವ್ಯಾಪಾರ. ಪಕ್ಷಿಗಳ ಊರಿನಲ್ಲಿ ಇವಾಗ್ಲೇ ಚಳಿಗಾಲ ಶುರುವಾಗಿತ್ತು. ಚಳಿಗಾಲದ ಸಮಯ, ಸಂಜೆ ಸಮಯದಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಪಕ್ಷಿಗಳಿಗೆ ಅನಿಸ್ತಿತ್ತು. ಆದ್ರಿಂದ ಟುನಿಗುಬ್ಬಚ್ಚಿ ಈ ಅವಕಾಶವನ್ನ ಹಣವಾಗಿ ಬದಲಾಯಿಸ್ಕೊಳ್ಬೇಕು ಅಂತ ಒಂದು ಚಿಕ್ಕ ಪ್ಲಾನ್ ಹಾಕಿ ಒಂದು ಚಿಕ್ಕ ಗಾಡಿಯಲ್ಲಿ ಬಿಸಿ ಬಿಸಿಯಾದ ಪಾನಿಪುರಿ ಮಾರೋ ಕೆಲಸನ ಅವಳು ಶುರು ಮಾಡಿದ್ಲು. ಆ ದಿನ ಸಂಜೆ ಸಮಯ 4 ಗಂಟೆಗೆ ವ್ಯಾಪಾರ ಶುರು ಮಾಡಿದ ತಕ್ಷಣ ಕಸ್ಟಮರ್ಸ್ ಎಲ್ರೂ ಕೂಡ ಅವಳ ಅಂಗಡಿ ಹತ್ರ ಬರಕ್ಕೆ ಶುರು ಮಾಡಿದ್ರು. ಸಂಜೆ 4 ಆದ ತಕ್ಷಣ ಟುನಿಗುಬ್ಬಚ್ಚಿ ಜೋರಾಗಿ ಕಿರ್ಚುತ್ತಾ, ಬನ್ನಿ ಬನ್ನಿ, ಬಿಸಿ ಬಿಸಿಯಾದ ಪಾನಿಪುರಿ, ಮಿರ್ಚಿ ಬಜ್ಜಿಗಿಂತ ಈ ಪಾನಿಪುರಿ ತುಂಬಾ ಖಾರ ಇರುತ್ತೆ, ತಿಂದ್ರೆ ಚಳಿಯೆಲ್ಲ ಓಡ್ ಹೋಗುತ್ತೆ ಹಾಗಂತ ಹೇಳಿದ್ಲು ಟುನಿ. ಅವಳು ಕರೆದ್ಲೋ ಇಲ್ವೋ, ಚೋಟುಗಿಳಿ, ಕುಹುಬಾತೋ, ಲೂಸಿ ಪಾರಿವಾಳ ಅಲ್ಲಿಗೆ ಬಂದ್ರು. ಟೋನಿ, ನನಗೆ 1 ಪ್ಲೇಟ್ ಪಾನಿಪುರಿ ಕೊಡು, ಸ್ವಲ್ಪ ಸ್ಪೈಸಿ ಇರ್ಲಿ, ಸಿಹಿ ಬೇಡ, ನನ್ನ ಲೈಫ್ ಆಲ್ರೆಡಿ ಸ್ವೀಟ್ ಆಗಿದೆ, ನನಗೆ ಸ್ವಲ್ಪ ಖಾರ ಬೇಕು. ಟುನಿ ನಗುತ್ತಾ, ಹಾ ಸರಿ ಲೂಸಿ, ತಗೋ. ಟುನಿ, ನನಗೆ 1 ಪ್ಲೇಟು, ಬನ್ನಿಗೆ 1 ಪ್ಲೇಟು, ಅವನು ಹೋಮ್ವರ್ಕ್ ಮಾಡ್ಬೇಕಂದ್ರೆ 1 ಪ್ಲೇಟು ಪಾನಿಪುರಿ ಲಂಚವಾಗಿ ಕೊಡ್ಬೇಕು. ಹಾಗೆ ಟುನಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಟುನಿಯ ಪೆಟ್ಟಿಗೆಯಲ್ಲಿ ಹಣನೂ ಸೇರ್ತಾ ಇತ್ತು. ಇದೆಲ್ಲವನ್ನು ದೂರದಲ್ಲಿ ನಿಂತ್ಕೊಂಡು ಚಿಚುಕಾಗೆ ನೋಡ್ತಾ ಇದ್ಲು. ಅವಳು ಆಶ್ಚರ್ಯನೂ ಪಟ್ಲು, ಜೊತೆಗೆ ಹೊಟ್ಟೆನೂ ಉರಿತಾ ಇತ್ತು. ಆವಾಗ ಚಿಚು ಅವಳ ಮನ್ಸಲ್ಲಿ, ಆಹಾಹಾಹಾ, 1 ಪಾನಿಪುರಿ ವ್ಯಾಪಾರ ಮಾಡಿ ಎಷ್ಟು ಕೈ ತುಂಬ ಹಣ ಸಂಪಾದನೆ ಮಾಡ್ತಾ ಇದ್ದಾಳೆ ಈ ಟುನಿ. ಇವಳಿಗಿನೇ ಇಷ್ಟು ಟ್ಯಾಲೆಂಟ್ ಇರುವಾಗ ನನಗೆಲ್ಲ ಟ್ಯಾಲೆಂಟ್ ಇರಲ್ವಾ? ನಾನು ಕೂಡ ಪಾನಿಪುರಿ ವ್ಯಾಪಾರ ಶುರು ಮಾಡಿ ಇವಳ ಥರ ಹಣ ಸಂಪಾದನೆ ಮಾಡ್ತೀನಿ. ಮರುದಿನ ಸಂಜೆ 4 ಗಂಟೆಗೆ ಯಾವಾಗಲೂ ತರ ಟುನಿ ಅವಳ ವ್ಯಾಪಾರನ ಶುರು ಮಾಡಿ ಕಸ್ಟಮರ್ಸ್ಗೋಸ್ಕರ ಕಾಯ್ತಾ ಇದ್ಲು. ಆವಾಗಲೇ ಇದ್ದಕ್ಕಿದ್ದಂತೆ ಅವಳಿಗೊಂದು ಶಬ್ದ ಕೇಳಿಸ್ತು, ಡಮ್ 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 ಅಂತ. ಚಿಚುಕಾಗೆ ಅವಳ ಹಳೆಯ ಗಾಡಿಯಲ್ಲಿ ಪಾನಿಪುರಿಗೆ ಬೇಕಾಗಿರೋ ಎಲ್ಲ ಸೆಟಪ್ನ ಮಾಡಿಕೊಂಡು ಟುನಿ ಅಂಗಡಿಯ ಮುಂದ್ಗಡೆ ಇದ್ದ ಖಾಲಿ ಜಾಗದಲ್ಲಿ ಅವಳು ಆ ಗಾಡಿನ ಇಟ್ಲು. ಟುನಿ ಅದನ್ನ ನೋಡಿ ಆಶ್ಚರ್ಯದಿಂದ, ಏನ್ ಚಿಚು ಇದು, ಗಾಡಿನ ತಗೊಂಡು ಬಂದು ನನ್ನ ಅಂಗಡಿ ಮುಂದ್ಗಡೆ ಇಟ್ಟಿದೀಯಾ, ಮಧ್ಯದಲ್ಲಿ ಜಾಗ ಇಲ್ವಲ್ಲ? ಯಾಕೆ ಟುನಿ, ಈ ರೋಡ್ ಏನೋ ನಿಮ್ಮ ಅಪ್ಪಂದ? ಗೌರ್ಮೆಂಟ್ ತಾನೆ, ಇಲ್ಲಿ ಯಾರು ಬೇಕಾದ್ರೂ ವ್ಯಾಪಾರ ಮಾಡ್ಬೋದು. ನಿನ್ ವ್ಯಾಪಾರ ನಿಂದು, ನನ್ನ ವ್ಯಾಪಾರ ನಂದು. ನೀನ್ ಮಾತ್ರ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಬೇಕು, ನಾವೆಲ್ಲ ಅದನ್ನ ನೋಡ್ಕೊಂಡು ಕೂತ್ಕೊಳ್ಬೇಕಾ? ಹಾಗಲ್ಲ ಚಿಚು, ನೀನ್ ವ್ಯಾಪಾರ ಮಾಡೋ ನಾನು ಬೇಡ ಅಂತಿಲ್ಲ, ಆದ್ರೆ ಈ ಕಡೆ ಪಕ್ಕದಲ್ಲಿ ಗಾಡಿನ ನಿಲ್ಸ್ಬೋದಲ್ವಾ? ಈ ಕಡೆ ಆಪೋಸಿಟ್ ಅಲ್ಲಿ ನಿಲ್ಸಿದ್ರೆ ಮಧ್ಯದಲ್ಲಿ ಜಾಗನೇ ಇಲ್ವಲ್ಲ? ಏಂಟುನಿ,
ನನ್ನ ಗಾಡಿ ಬಂದ್ಮೇಲೆ ನಿನ್ನ ವ್ಯಾಪಾರ ಸರಿಯಾಗಿ ನಡೆಯಲ್ಲ ಅಂತ ಭಯ ಆಗ್ತಾ ಇದೆಯಾ? ಅದಕ್ಕೇನಾ ಗಾಡಿ ತೆಗಿ ಅಂತ ಹೇಳ್ತಿದ್ಯಾ? ಹಾಗಂತ ಚಿಚುಕಾಗಿ ಹೇಳಿದ್ದನ್ನ ಕೇಳಿ ಟುನಿಯವಳ ಹತ್ರ ಮಾತಾಡೋದು ವೇಸ್ಟ್ ಅಂತ ಹೇಳಿ ಅವಳ ಕೆಲಸನ ಮಾಡಕ್ಕೆ ಶುರು ಮಾಡಿದ್ಲು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಕಸ್ಟಮರ್ಸ್ ಎಲ್ರು ಬಂದ್ರು. ಅವರು ಯಾವಾಗ್ಲೂ ತರ ಟುನಿಗುಬ್ಬಚ್ಚಿಯ ಅಂಗಡಿಗೇನೆ ಹೋದ್ರು. ಚಿಚುಕಾಗಿ ಅಂಗಡಿ ಬಗ್ಗೆ ಯಾರು ಯೋಚನೆ ಕೂಡ ಮಾಡ್ಲೇ ಇಲ್ಲ. ಆವಾಗ ಚಿಚುಕಾಗಿ ತುಂಬಾ ಕೋಪದಿಂದ ಅಲ್ಲಿದ್ದ ಲೂಸಿನ ನೋಡಿ, ಲೂಸಿ ಬಾಯಲ್ಲಿ ನನ್ನ ಪಾನಿಪುರಿಯಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಹಾಕಿದ್ದೀನಿ ಗೊತ್ತಾ? ಏನದು ಚಿಚು? ಆ ಪ್ರೀತಿ, ಈ ಚಿಚುಕಾಗಿಯ ಪ್ರೀತಿ. ಆವಾಗ ಲೂಸಿ ನಗುತ್ತಾ, ಚಿಚುಕಾಗೆ ಪ್ರೀತಿ ನನಗ್ ಬೇಡ, ನನಗೆ ಟುನಿ ಪ್ರೀತಿನೇ ಸಾಕು. ಆ ದಿನ ರಾತ್ರಿ ಚಿಚುಕಾಗಿ ವ್ಯಾಪಾರ ಆಗಿಲ್ಲ ಅನ್ನುವ ಕೋಪದಲ್ಲಿ ಮನೆಗೆ ವಾಪಸ್ ಹೋದ್ಲು. ಆ ದಿನ ಅವಳು ಮಾಡಿದ ಪಾನಿಪುರಿ ಎಲ್ಲಾನು ಚಿನ್ನುಕಾಗಿಗೆ ತಿನ್ನಕ್ಕೆ ಕೊಟ್ಲು. ಚಿನ್ನು ತಿನ್ನೋಡಿ, ಅಮ್ಮ ಇದು ಚೆನ್ನಾಗಿಲ್ಲ, ಉಪ್ಪು ಜಾಸ್ತಿ ಆಯ್ತು, ಖಾರ ಕಡಿಮೆ, ಅದಕ್ಕೆ ಯಾರೂ ತಗೊಳ್ಳಿಲ್ಲ ಅಮ್ಮ. ಬಾಯಿ ಮುಚ್ಕೊಂಡು ತಿನ್ನೋ, ಅಮ್ಮನ ಅಡುಗೆ ಬಗ್ಗೆನೇ ಈ ಥರ ಹೇಳ್ತೀಯಾ? ಎಲ್ರೂ ಆ ಟುನಿ ಅಂಗಡಿಯಿಂದ ನನ್ನ ಅಂಗಡಿಗೆ ಬರೋಕ್ಕೆ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಆವಾಗ ಚಿನ್ನು ಯೋಚನೆ ಮಾಡಿ, ಅಮ್ಮ ಇವಾಗ ಟುನಿ ಆಂಟಿ ಒಂದು ಪ್ಲೇಟಿಗೆ ಎಷ್ಟು ಪೂರಿ ಕೊಡ್ತಿದ್ದಾರೆ? 8 ಪೂರಿ. ಹಾಗಾದರೆ ಒಂದು ಮಾಡಮ್ಮ, ನೀನೊಂದು ಪ್ಲೇಟಿಗೆ 10 ಪೂರಿ ಅಂತ ಆಫರ್ ಕೊಡು. ಆಫರ್ ಅಂದೇ ಎಲ್ರಿಗೂ ಇಷ್ಟ ತಾನೆ. ಆವಾಗ 2 ಪೂರಿಗೆ ಆಸೆಪಟ್ಟು ಟುನಿ ಆಂಟಿ ಅಂಗಡಿಯಿಂದ ನಿನ್ನ ಅಂಗಡಿಗೆ ಬರ್ತಾರೆ. ಅದನ್ನು ಕೇಳಿ ಚಿಚ್ಚು ಸಂತೋಷದಿಂದ, ಅರೇ ಚಿನ್ನು, ನನ್ನ ಮಗನಾಗಿ ಹುಟ್ಟಿ ನಿನಗೇಗೋ ಇಷ್ಟು ಬುದ್ಧಿವಂತಿಕೆ, ನಾಳೆನೇ ಹೋಗಿ ಮಾಡ್ತೀನಿ ನೋಡು. ಹಾಗಂತ ಅಂದ್ಕೊಂಡು ಮರುದಿನ ಸಂಜೆ ಸಮಯ ಚಿಚ್ಚು ಅದೇ ಆಫರ್ನ ಕೊಟ್ಲು. ಬನ್ನಿ ಬನ್ನಿ, ಒಂದು ಪ್ಲೇಟಿಗೆ 8 ಪಾನಿಪುರಿ ಅಲ್ಲ 10 ಪಾನಿಪುರಿ ಕೊಡ್ತೀನಿ, ಅದನ್ನು ಸ್ಪೈಸಿ ಪಾನಿಪುರಿ, ತುಂಬಾ ಚೆನ್ನಾಗಿರುತ್ತೆ, 2 ಪೂರಿ ಫ್ರೀ ಫ್ರೀ. ಹಾಗಂತ ಚಿಚ್ಚು ಹೇಳಿದಾಗ ಟುನಿ ಅಂಗಡಿಯಿಂದ ಎಲ್ರೂ ಈ ಕಡೆ ನೋಡಿದ್ರು. ಏನೋ 2 ಪಾನಿಪುರಿ ಫ್ರೀನಾ? ಅರೆರೇ 2 ಪೂರಿ ಅಂದ್ರೆ ಕಡಿಮೆನಾ? ಬನ್ನಿ ಎಲ್ರೂ ಅಲ್ಲಿಗೆ ಹೋಗೋಣ. ಟೇಸ್ಟ್ ಹೇಗಿದ್ರು ಪರವಾಗಿಲ್ಲ, 2 ಪಾನಿಪುರಿ ಎಕ್ಸ್ಟ್ರಾ ಸಿಕ್ತಿದೆ ಅಲ್ವಾ? ಹಾಗಂತ ಹೇಳಿ ಟುನಿ ನೋಡ್ತಾ ಇದ್ದಾಗ್ಲೆ ಟುನಿ ಅಂಗಡಿಯಲ್ಲಿ ಕೂತ್ಕೊಂಡಿದ್ದವ್ರು ಎಲ್ರು ಚಿಚುಕಾಗಿ ಅಂಗಡಿಗೆ ಹೋದ್ರು. ಅದನ್ನ ನೋಡಿ ಟುನಿ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆವಾಗ ಚಿಚುಕಾಗೆ ಟುನಿನ ನೋಡಿ ನಗುತ್ತಾ, ಏನ್ ಟುನಿ, ಇದೇ ಬಿಸ್ನೆಸ್ ಟ್ರಿಕ್ಕು, ಇದು ಗೊತ್ತಿಲ್ಲದೆ ಬಿಸ್ನೆಸ್ ಮಾಡ್ತಿದ್ಯಾ? ಹಾಗಂತ ಹೇಳಿ ನಗಾಡ್ತಾ ಇದ್ಲು. ಆ ದಿನ ರಾತ್ರಿ ಟುನಿ ಬೇಜಾರಿಂದ ಮನೆಗೆ ಹೋದ್ಲು. ಆ ದಿನ ನಡೆದಿದ್ದೇನು ಅನ್ನೋದನ್ನ ಅವಳ ಮಗಳಾದ ಬುಜ್ಜಿ ಹತ್ರ ಹೇಳಿದ್ಲು. ಏನೋ ಇವರೆಲ್ಲ 2 ಪಾನಿಪುರಿ ಫ್ರೀ ಅಂದ ತಕ್ಷಣ ಅಲ್ಲಿಗೆ ಹೋಗ್ಬಿಟ್ರು. ಇವರಿಗೆ ಬೆಲೆ ಕಡಿಮೆ ಆಗ್ಬೇಕು, ಒಳ್ಳೆ ಆಹಾರ ಸಿಗ್ಬೇಕಂತ ಏನೂ ಇಲ್ಲ, ಬೇಜಾರಾಗ್ತಾ ಇದೆ. ಅರೆ ಅಮ್ಮ, ಇದಕ್ಕೆ ಯಾರಾದ್ರೂ ಬೇಜಾರಾಗ್ತಾರಾ? ಅಮ್ಮ ಇವಾಗ್ಲೇ ಅಲ್ವಾ ಡಿಸೆಂಬರ್ ತಿಂಗಳು ಶುರುವಾಗಿರೋದು, ಇನ್ನು ಹೋಗ್ತಾ ಹೋಗ್ತಾ ಚಳಿ ಹೆಚ್ಚಾಗುತ್ತೆ ತಾನೆ, ಮಂಚು ಬೇರೆ ಬೀಳುತ್ತೆ. ಅಂತ ಸಮಯದಲ್ಲೇ ಬೆಳಿಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಳು ನೀನು. ಆದ್ರೆ ಚಿಚ್ಚು ಅತ್ತೆ ಬಗ್ಗೆ ನಿನಗೆ ಗೊತ್ತು ತಾನೆ, ಅವರು ಬೆಳಿಗ್ಗೆ 10 ಗಂಟೆ ತನಕ ಕೂಡ ಎದ್ದೇಳಲ್ಲ. ಅವರಿಂದ ಈ ಚಳಿ ಎಲ್ಲ ತಡ್ಕೊಂಡು ವ್ಯಾಪಾರ ಮಾಡಕ್ ಆಗಲ್ಲಮ್ಮ. ಆದ್ರೆ ನಿನ್ನಿಂದ ಚಳಿ ತಡ್ಕೊಳಕ್ ಆಗತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರೋ, ನಿನ್ ಸಮಯ ಕೂಡ ಬರುತ್ತೆ ಅಮ್ಮ. ಹಾಗಂತ ಹೇಳಿದ್ಲು ಬುಜ್ಜಿ. ಬುಜ್ಜಿ ಹೇಳಿದ ಹಾಗೇನೆ 2 ದಿನಗಳಲ್ಲಿ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಮಂಚು ಮಳೆ ಸುರಿಯಕ್ಕೆ ಶುರುವಾಯಿತು. ಆ ಚಳಿಯಲ್ಲಿ ಯಾರಿಂದನೂ ಹೊರಗಡೆ ಬರಕ್ಕಾಗ್ಲೇ ಇಲ್ಲ. ಅದ್ರಲ್ಲೂ ಚಿಚುಕಾಗಿ ಅಂತೂ ಮನೆಯಲ್ಲಿ ಕೂತ್ಕೊಂಡು 2 ಸ್ವೆಟರು, 2 ಸ್ಕಾರ್ಫು, ಮಂಕಿ ಕ್ಯಾಪು, 2 ಬೆಡ್ಶೀಟ್ ಎಲ್ಲಾನು ಹಾಕೊಂಡು ಕೂತ್ಕೊಂಡಿದ್ಲು. ಅಮ್ಮ ಏನಿದು, ಗಂಟೆ 5 ಆಯ್ತು, ವ್ಯಾಪಾರಕ್ಕೆ ಹೋಗ್ದೆ ಮನೆಯಲ್ಲೇ ಕೂತ್ಕೊಂಡಿದ್ಯಾ? ಏನೋ ವ್ಯಾಪಾರನಾ? ಏನು ಹೇಳ್ತಾ ಇದೆ ಚಿನ್ನು, ಈ ಚಳಿಯಲ್ಲಿ ನನ್ನಿಂದ ವ್ಯಾಪಾರ ಮಾಡಕ್ಕಾಗಲ್ಲ ಕಣೋ. ಇವತ್ತು ವ್ಯಾಪಾರಕ್ಕೆ ಲೀವ್, ಯಾರೂ ಬರೋದು ಬೇಡ. ನೀನು ಹೀಗೆ ಚಳಿ ಚಳಿ ಅಂತ ಹೇಳ್ಕೊಂಡು ಕೂತ್ಕೊಂಡಿರೋ, ಹೊರಗಡೆ ನೋಡು, ಅಲ್ಲಿ ಟುನಿ ಆಂಟಿ ಗಾಡಿನ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ನಿನ್ನ ಕಸ್ಟಮರ್ಸ್ ಎಲ್ರು ಕೂಡ ಟುನಿ ಆಂಟಿ ಅಂಗಡಿಗೆನೆ ಹೋಗ್ತಾರೆ ನೋಡು. ಹಾಗಂತ ಹೇಳ್ದ. ಅದು ನಿಜಾನೇ, ಟುನಿ ಆ ಚಳಿನ ತಡ್ಕೊಂಡು ವ್ಯಾಪಾರಕ್ಕೆ ತಯಾರಾಗ್ತಾ ಇದ್ಲು. ಆ ಚಳಿಯಲ್ಲಿ ಬಿಸಿ ಬಿಸಿಯಾಗಿರುವ ಪಾನಿಪುರಿ ತಿನ್ನಕ್ಕೆ ಕಸ್ಟಮರ್ಸ್ ಎಲ್ರು ಬರ್ತಾ ಇದ್ರು. ಇದನ್ನ ನೋಡ್ತಾ ಇದ್ದ ಚಿಚುಕಾಗೆ, ಅರೇ ಈ ಟುನಿಗೆ ಚಳಿನೇ ಆಗಲ್ವಾ? ಈ ಚಳಿಯಲ್ಲೂ ಕೂಡ ವ್ಯಾಪಾರ ಮಾಡಕ್ಕೆ ಬಂದ್ಬಿಟ್ಟಿದ್ದಾಳೆ. ಇವಾಗ ನಾನು ವ್ಯಾಪಾರಕ್ಕೆ ಹೋಗ್ಲಿಲ್ಲ ಅಂದ್ರೆ 2 ಪಾನಿಪುರಿಗೆ ಆಸೆಪಟ್ಟು ಬಂದ ಕಸ್ಟಮರ್ಸ್ ಎಲ್ರು ಅಲ್ಲಿಗೆ ಹೋಗ್ಬಿಡ್ತಾರೆ. ಹಾಗಂತ ಅಂದ್ಕೊಂಡು ಆ ಚಳಿಯಲ್ಲೂ ಕೂಡ ಬೇರೆ ದಾರಿ ಇಲ್ಲದೆ ಪಾನಿಪುರಿ ಗಾಡಿನ ತಳ್ಕೊಂಡು ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಚಿಚು ಬಂದಿದ್ದನ್ನ ನೋಡಿ 2 ಪೂರಿಗೆ ಆಸೆಪಟ್ಟು ಟುನಿ ಅಂಗಡಿಲಿದ್ದ ಎಲ್ಲ ಕಸ್ಟಮರ್ಸ್ ಚಿಚು ಅಂಗಡಿಗೆ ಹೋದ್ರು. ಚಿಚು ಬೇಗ 2 ಪಾನಿಪುರಿ ಎಕ್ಸ್ಟ್ರಾ ಹಾಕು, ಚಳಿನ ತಡ್ಕೊಳಕ್ ಆಗ್ತಾನೇ ಇಲ್ಲ. ಆವಾಗ ಚಿಚುಕಾಗೆ 1 ಪಾನಿಪುರಿನ ಕೈಯಲ್ಲಿ ತೆಗ್ದಿಡ್ದು, ತಗೊಳ್ಳಿ ಮಹಿ, ಇಡ್ತಾ ಇದ್ದೀನಿ. ಹಾಗಂತ ಹೇಳಿ ನಡುಗುತ್ತಾ ಪ್ಲೇಟಲ್ಲಿ ಇಡಕ್ ಹೋದ್ಲು. ಆದ್ರೆ ಅವಳ ಕೈ ಎಷ್ಟು ನಡುಗ್ತಾ ಇತ್ತು ಅಂದ್ರೆ
ಪಾನಿಪುರಿ ಕೆಳಗಡೆ ಬಿದ್ದೋಯ್ತು. ಏನ್ ಚಿಚೆ ಇದು? ಒಂದ್ ಪಾನಿಪುರಿ ಇಡಕ್ಕೇನೆ ನಿನ್ನಿಂದ ಆಗ್ತಾ ಇಲ್ಲ. ಇದ್ರಲ್ಲಿ ನಮ್ಮೆಲ್ರಿಗೂ ಹೇಗೆ ನಿನ್ ಪಾನಿಪುರಿ ಕೊಡ್ತೀಯಾ? ಏನ್ ವ್ಯಾಪಾರನೋ ನಿಂದು? ಅಂದ್ರೆ ಚಳಿ ಆಗ್ತಾ ಇದೆ ಅಲ್ವಾ ಚೋಟು? ಎಲ್ರಿಗೂ ಕೋಪ ಬಂತು. ಇಲ್ಲಿ ಕೂತ್ಕೊಂಡಿದ್ರೆ ಪಾನಿಪುರಿ ತಿಂದ ಹಾಗೇನೆ. 2 ಪಾನಿಪುರಿ ಕಡಿಮೆ ಆದ್ರೂ ಪರವಾಗಿಲ್ಲ, ಟುನಿ ಫಾಸ್ಟ್ ಆಗಿ ಪಾನಿಪುರಿ ಕೊಡ್ತಾಳೆ. ಬನ್ನಿ ನಾವು ಟುನಿ ಅಂಗಡಿಯಲ್ಲಿ ಹೋಗಿ ಪಾನಿಪುರಿ ತಿನ್ನೋಣ. ಹಾಗಂತ ಅನ್ಕೊಂಡು ಪುನಃ ಎಲ್ರು ಟುನಿಯ ಗಾಡಿ ಹತ್ರನೇ ಹೋಗಿ ನಿಂತ್ಕೊಂಡ್ರು. ಟುನಿ ಎಲ್ಲರಿಗೂ ಫಾಸ್ಟ್ ಆಗಿ ಪಾನಿಪುರಿ ಕೊಡ್ತಾ ಇದ್ಲು. ಅವಳ ಕೈ ನಡಗ್ಲೇ ಇಲ್ಲ. ವ್ಯಾಪಾರನು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ತಗೊಳ್ಳಿ, ಬೇಲ್ಪುರಿನೂ ಇದೆ, ಹಾಗೇನೆ ಕಟ್ಲೆಟ್ ಕೂಡ ಇದೆ. ಹಾಗಂತ ಟುನಿ ಚೆನ್ನಾಗಿ ವ್ಯಾಪಾರ ಮಾಡೋದನ್ನ ನೋಡಿ ಚಿಚುಕಾಗೆ ಹೊಟ್ಟೆ ಕಿಚ್ಚಿಂದ ತುಂಬಾನು ಕಷ್ಟಪಡ್ತಾ ಇದ್ಲು. ಹಾಗೆ ಆ ದಿನ ಟುನಿ ವ್ಯಾಪಾರ ಚೆನ್ನಾಗಿ ನಡೀತು. ಆದ್ರೆ ಚಿಚುವಿನ ವ್ಯಾಪಾರ ನಡೀಲೇ ಇಲ್ಲ. ರಾತ್ರಿ ಸಮಯನೂ ಆಯ್ತು. ಟುನಿ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಳ್ಳುವಾಗ ಚಿಚು ಅವಳ ಗಾಡಿ ಹತ್ರ ಬೇಜಾರಿಂದ ಕೂತ್ಕೊಂಡಿರೋದನ್ನ ನೋಡಿ ಟುನಿಗೂ ಕೂಡ ತುಂಬಾನೇ ಬೇಜಾರಾಯ್ತು. ಅವಳು ತಕ್ಷಣ ಚಿಚುಕಾಗಿಯ ಹತ್ತಿರ ಹೋಗಿ, ಏನ್ ಚಿಚು, ಚಳಿ ಆಗ್ತಿದ್ಯಾ, ಮನೆಗೆ ಹೋಗಲ್ವಾ? ಆವಾಗ ಚಿಚುಕಾಗಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಟುನಿ, ನನ್ನನ್ನ ಕ್ಷಮಿಸ್ಬಿಡೋ. ನೀನು ವ್ಯಾಪಾರ ಚೆನ್ನಾಗಿ ನಡೆಯೋದನ್ನ ನೋಡಿ ನನ್ಗೂ ಕೂಡ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆ ಬಂದು ನಾನು ವ್ಯಾಪಾರ ಶುರು ಮಾಡಿದೆ. ಆದ್ರೆ ಈ ಚಳಿನ ತಟ್ಕೊಂಡು ನಿನ್ನಿಂದ ವ್ಯಾಪಾರ ಮಾಡೋಕ್ಕಾಗ್ತಾ ಇದೆ. ನನ್ನಿಂದಂತೂ ಆಗ್ತಾನೇ ಇಲ್ಲ. ಅದಕ್ಕೆ ಈ ದಿನ ನನಗೆ ಇಷ್ಟು ಅವಮಾನ ನಡೆದಿದ್ದು. ಅಯ್ಯೋ ಚಿಚು, ಕ್ಷಮಾಪಣೆ ಎಲ್ಲ ಯಾಕೆ ಕೇಳ್ತಾ ಇದೆಯಾ? ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಳ್ಳೋದು ತಪ್ಪಿಲ್ಲ. ಅವ್ರವ್ರ ವ್ಯಾಪಾರ ಅವ್ರವ್ರ ಇಷ್ಟ. ಆದರೆ ಒಂದು ಮಾತ್ರ ನೆನಪಲ್ಲಿಟ್ಕೊ, ಇನ್ನೊಬ್ರು ವ್ಯಾಪಾರ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೊಂಡು ನಾವೂ ಅದೇ ವ್ಯಾಪಾರ ಶುರು ಮಾಡಿದ್ರೆ ಅದರಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿರೋದು ಪಾನಿಪುರಿ ವ್ಯಾಪಾರ, ನಿನಗೆ ಗೊತ್ತಿರೋದು ಹಾಲ್ ವ್ಯಾಪಾರ. ಈ ಪಾನಿಪುರಿ ವ್ಯಾಪಾರನೇ ಬಿಟ್ಬಿಟ್ಟು ಹಾಲ್ ವ್ಯಾಪಾರ ಶುರು ಮಾಡು. ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಅವ್ರವ್ರಿಗೆ ಇಷ್ಟವಾದ ವ್ಯಾಪಾರ ಮಾಡುವಾಗಲೇ ಆ ವ್ಯಾಪಾರದಲ್ಲಿ ಖಂಡಿತ ಅವರಿಂದ ಗೆಲ್ಲಕ್ಕಾಗೋದು ಚಿಚು. ಆವಾಗ ಚಿಚುಗೆ ಬುದ್ಧಿ ಬಂತು. ಟೊನಿ, ನೀನು ಹೇಳಿದ್ದು ನಿಜಾನೇ. ನಿನ್ನ ಪಾನಿಪುರಿ ವ್ಯಾಪಾರನ ನೀನೇ ಮಾಡು, ನನ್ನ ಹಾಲ್ ವ್ಯಾಪಾರನ ನಾನೇ ಮಾಡ್ತೀನಿ. ಆವಾಗ ಇಬ್ರು ವ್ಯಾಪಾರನೂ ಚೆನ್ನಾಗಿ ನಡೆಯುತ್ತೆ. ಹಾಗಂತ ಅಂದ್ಕೊಂಡು ಆ ದಿನ ರಾತ್ರಿ ಚಿಚು, ಟುನಿ ಇಬ್ರು ಕೂಡ ನಗುತ್ತಾ ಮಾತಾಡ್ತಾ ಗಾಡಿ ತಳ್ಕೊಂಡು ಮನೆಗೆ ಹೋದ್ರು. ಮರುದಿನದಿಂದ ಚಿಚುಕಾಗೆ ಹಾಲ್ ವ್ಯಾಪಾರ ಶುರು ಮಾಡಬೇಕು ಅನ್ನುವ ನಿರ್ಧಾರ ಮಾಡ್ತು. ಹಾಗೆ ಟುನಿಯ ಪಾನಿಪುರಿ ವ್ಯಾಪಾರನೂ ನಡೀತಾ ಇತ್ತು, ಚಿಚುಕಾಗೆ ಹಾಲ್ ವ್ಯಾಪಾರನೂ ನಡೀತಾ ಇತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ರು ವ್ಯಾಪಾರ ಚೆನ್ನಾಗಿ ನಡೀತಿದೆ ಅಂತ ಅದೇ ವ್ಯಾಪಾರನ ನಾವು ಶುರು ಮಾಡಿದ್ರೆ ಖಂಡಿತ ಆ ವ್ಯಾಪಾರದಲ್ಲಿ ನಮಗೆ ನಷ್ಟನ ಆಗೋದು, ಲಾಭ ಅಂತೂ ಬರೋದೇ ಇಲ್ಲ.